ಹಾಯ್ ಹಲೋ ವೆಲ್ಕಮ್ ಟು ದಿ ಚಾನಲ್ ಗೈಸ್. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಪೆನ್ಷನ್ ಹಣದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ. ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ತುಂಬ ಜನ ಕೇಳ್ತಾ ಇದ್ದಾರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿ ಮತ್ತೆ ಸ್ಟಾಪ್ ಆಗಿದೆ, ಏಕೆ ಎಲ್ಲರಿಗೂ ಜಮಾ ಆಗ್ತಾ ಇದೆಯಾ ಅಂತ ಸ್ವಲ್ಪ ಜನ ಕೇಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ 20-30% ಜನರಿಗೆ ಜಮಾ ಆಗಿದೆ. ಬಟ್ ಇವಾಗ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ. ಬಿಹೈಂಡ್ ದಿ ರೀಸನ್ ಏನಿದೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಮೇ ಬಿ ಈಗ ಜನಗಣತಿ ನಡೀತಾ ಇರೋ ಕಾರಣದಿಂದಾಗಿ ಫ್ಯಾಕಲ್ಟೀಸ್ ಸ್ವಲ್ಪ ಕಮ್ಮಿ ಇರೋ ಕಾರಣದಿಂದಾಗಿ ಜಮಾ ಆಗೋದು ಲೇಟ್ ಆಗ್ತಾ ಇದೆ ಅನಿಸುತ್ತೆ. ಮತ್ತು ಇನ್ನೂ ಎಲ್ಲ ಜಿಲ್ಲೆಗೂ ಹಣ ಜಮಾ ಆಗಿಲ್ಲ. ಕೇವಲ 20% ಜಿಲ್ಲೆಗೆ ಜಮಾ ಆಗಿದೆ. ಆ 20% ಜಿಲ್ಲೆಗೂ ಸಹ ಪೂರ್ತಿ ಜಮಾ ಆಗಿಲ್ಲ. ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ 10-20% ಅಂತ ಹೇಳ್ತಾ ಅಷ್ಟೇ ಜಮಾ ಆಗಿರೋದು. ಮತ್ತು ಇನ್ನೂ ತುಂಬ ಜನ ಹೇಳ್ತಾ ಇದ್ದಾರೆ ದೀಪಾವಳಿಗೆ ಹಣ ಜಮಾ ಆಗುತ್ತೆ ಅಂತ. ಗೊತ್ತಿಲ್ಲ ಅದೂ. ದಯವಿಟ್ಟು ಜಮಾ ಆದರೆ ಫಸ್ಟ್ ನಮ್ಮ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತೀವಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಾಳೆ ಹಣ ಜಮಾ ಆಗಲು ಸ್ಟಾರ್ಟ್ ಆಗುತ್ತೆ. ದೀಪಾವಳಿ ಹಬ್ಬದ ಒಳಗೆ ಎಲ್ಲರಿಗೂ ಸಹ ಹಣ ಜಮಾ ಆಗುತ್ತೆ ಅನಿಸುತ್ತೆ. ಮತ್ತು ಪೆನ್ಷನ್ ಹಣನೂ ಸಹ ತುಂಬ ಜನ ಚೆಕ್ ಮಾಡಿ ಕಮೆಂಟ್ ಮಾಡ್ತಾ ಇದ್ದಾರೆ, ಪೋಸ್ಟ್ ಟು DBT ಅಂತ ಬರ್ತಾ ಇದೆ ಅಂತ. ಆ ಥರ ಬರ್ತಾ ಇದೆ ಅಂದರೆ ಇನ್ನೇನು 2 ಡೇಸ್ ಒಳಗಡೆ ಹಣ ನಿಮ್ಮ ಅಕೌಂಟಿಗೆ ಹಣ ಜಮಾ ಆಗುತ್ತೆ. ದೀಪಾವಳಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಹಣ ಮತ್ತು ಪೆನ್ಷನ್ ಹಣ ಎರಡೂ ಸಹ ಜಮಾ ಆಗುತ್ತೆ. ಆದರೆ ತಪ್ಪದೇ ಅಪ್ಡೇಟ್ ಮಾಡ್ತೀನಿ ನಮ್ಮ ಚಾನಲಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.